ಎಲ್ಲ ವೀಕ್ಷಕರು ನಮಸ್ಕಾರ. ಇವತ್ತಿನ ದಿವಸ ನಾವು SSLC ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟಂತೆ ಬೆಳಕು ಅಧ್ಯಾಯದ ಭೌತಶಾಸ್ತ್ರ ವಿಭಾಗದ ಅದರಲ್ಲಿರುವಂತಹ ಮಸೂರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಿಡಿಸ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನಾವು ಇಲ್ಲಿವರೆಗೂ ಕೂಡ ದರ್ಪಣಗಳಿಗೆ ಸಂಬಂಧಪಟ್ಟಂತಹ ನಾವು ಬೇಸಿಕ್ ಕಾನ್ಸೆಪ್ಟ್ಗಳನ್ನು, ಅದರೆಲ್ಲ ಮೂಲಭೂತ ಪರಿಕಲ್ಪನೆಗಳನ್ನು ಮತ್ತು ಸಂಬಂಧಿಸಿದಂತಹ ಒಂದು ವ್ಯಾಖ್ಯೆಗಳನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಪೀನ ಮಸೂರಿಗೆ ಸಂಬಂಧಪಟ್ಟಂತ ಮತ್ತು ನಿಮ್ನ ಮಸೂರಿಗೆ ಸಂಬಂಧಪಟ್ಟಂತ ಅಂದ್ರೆ ಮಸೂರಗಳಿಗೆ ಸಂಬಂಧಪಟ್ಟಂತ ನಾವು ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳಬೇಕು. ಇಲ್ಲಿ ಸಮಸ್ಯೆ ಬಿಡಿಸೋದಕ್ಕಿಂತ ಪೂರ್ವದೊಳಗ ನಮ್ಗ ಹೊಸ ಕಾರ್ಟೇಶಿಯನ್ನ ಪ್ರತಿಬಿಂಬದ ಸಂಕೇತಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಓಕೆ, ಹಂಗಾರೆ ಇಲ್ಲಿನೂ ಕೂಡ ಏನದ ಅಂತಂದ್ರೆ ದರ್ಪಣಗಳಿಗೆ ಸಂಬಂಧಪಟ್ಟಂತಹ ಕಾರ್ಟೇಶಿಯನ್ನ ಹೊಸ ಸಂಕೇತಗಳನ್ನ ನಾವು ಇಲ್ಲಿ ಉಪಯೋಗ ಮಾಡ್ತೀವಿ. ಒಂದೇ ಒಂದು ಏನು ಅಂತಂದ್ರ, ನಾವು ಪೀನ ಮಸೂರದಲ್ಲಿ, ಇದು ಒಂದು ಪೀನ ಮಸೂರದಲ್ಲಿ ಏನು ದೃಕ್ಕೇಂದ್ರ ಇಲ್ಲಿ F1 ಮತ್ತು 2F1 ಅನ್ನ ಗುರುತಿಸ್ತೀವಿ. F2 ಅಂತ ಗುರುತಿಸ್ತೀವಿ. ಪೀನ ಮಸೂರದ ಹಿಂಭಾಗದ ವಸ್ತುವನ್ನಿಟ್ಟಾಗ ಅದರ ಸಂಗಮ ಬಿಂದು ಏನಾಗ್ತದೆ, ಇನ್ನೊಂದು ಸೈಡ್ ಬೀಳ್ತಿರ್ತೈತಿ. ಹಾಗಾಗಿ ಹೊಸ ಕಾರ್ಟೇಶಿಯನ್ನ ಸಂಕೇತಗಳ ಪ್ರಕಾರ ಇದನ್ನ ನಾವು ಓ ಅಂತ ಕರೆದ್ವಿ ಅಂದ್ರೆ ಇದನ್ನ ನಾವು ದೃಕ್ಕೇಂದ್ರ ಅಂತ ಕರಿತೀವಿ. ಇಲ್ಲಿಂದ ಮುಂಭಾಗದೊಳಗೆ ಸಂಗಮ ಆಗೋದ್ರಿಂದ ಇದನ್ನ ಸಂಗಮ ಬಿಂದು ಅಂತ ಕರಿತೀವಿ. ದೇರ್ಫೋರ್ ಇಟ್ ಈಸ್ ಎ ಪಾಸಿಟಿವ್ ಅಂತ ತಗೊಳ್ತೀವಿ. ಅದೇ ನಿಮ್ನ ಮಸೂರದೊಳಗ ನಾವು ಏನಾದ್ರೂ ಓ ಅಂತ ಕರಿತೀವಿ. ಈ ವಸ್ತುವನ್ನಿಟ್ಟಾಗ ಇದ್ರ ಮೇಲೆ ಬಿಟ್ಟಂತ ವಸ್ತು ಏನಾಗುತ್ತೆ ಹೇಳಿದ್ರೆ ಡೈವರ್ಟ್ ಆಗ್ತೈತಿ. ಹಿಂಗ್ ಡೈವರ್ಟ್ ಆದಾಗ ಇಲ್ಲೇನಿರ್ತದೆ, ಇಟ್ ಈಸ್ ಎಫ್. ಇಲ್ಲೇನಾಗ್ತೈತಿ, ಇಟ್ ಈಸ್ ಎ ನೆಗೆಟಿವ್ ಆಗ್ತೈತಿ. ಒಂದೇ ಒಂದು ತಿಳ್ಕೊಳ್ಬೇಕು, ಪೀನ ಮಸೂರದೊಳಗ ಸಂಗಮ ದೂರವನ್ನ ಪಾಸಿಟಿವ್ ಒಳಗೆ ತಗೊಳ್ಬೇಕು, ನಿಮ್ನ ಮಸೂರದೊಳಗ ಅದರ ಸಂಗಮ ದೂರವನ್ನ ನೆಗೆಟಿವ್ ಒಳಗೆ ತಗೊಳ್ಬೇಕು ಅನ್ನೋದು ಈ ಪ್ರತಿಬಿಂಬದ ಲಕ್ಷಣಗಳ ಆಧಾರದ ಮೇಲೆ ನಾವು ಅರ್ಥೈಸ್ಕೊಳ್ಬೇಕು. ಇದಕ್ಕಿಂತ ಮೊದಲು ನಾವು ಈ ರೇಖಾಚಿತ್ರಗಳ ಸಹಾಯದಿಂದ ಪ್ರತಿಬಿಂಬ ಮತ್ತು ವಸ್ತುವನ್ನ ಎಲ್ಲಿಟ್ಟಾಗ ಪ್ರತಿಬಿಂಬದ ಲಕ್ಷಣಗಳನ್ನ ನಾವು ಕಂಡುಹಿಡಿಯುವಂತ ಪ್ರಕ್ರಿಯೆಯನ್ನ ನಾವು ಈಗಾಗಲೇ ಪ್ರಾಕ್ಟೀಸ್ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇಲ್ಲಿದಾವು ಅಂತ ಏನೈತಿ ಅಂತ ಗಮನಿಸೋಣ. 4 ಸೆಂಟಿಮೀಟರ್ ಎತ್ತರ ಇರುವ ವಸ್ತುವನ್ನ 10 ಸೆಂಟಿಮೀಟರ್ ಸಂಗಮ ದೂರ ಇರುವ ಪೀನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ವಸ್ತುವು ಮಸೂರದಿಂದ 15 ಸೆಂಟಿಮೀಟರ್ ದೂರದಲ್ಲಿದೆ. ಹಾಗಾದ್ರೆ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕಂಡು, ಇಲ್ಲಿ ನಾನು ಪದೇ ಪದೇ ನೆನಪಿಸ್ತೀನಿ. ಮೊದಲು ನಾವು ಯಾವ ಮಸೂರ ಅಥವಾ ಯಾವ ದರ್ಪಣ ಏನೈತಿ ಅಂತ ಗಮನಿಸ್ಬೇಕು. ಅದರ ಮೇಲೆ ನಾವು ಸೈನ್ಗಳನ್ನ ಅಂದ್ರೆ ಚಿಹ್ನೆಗಳನ್ನ ಎಚ್ಚರಿಕೆಯಿಂದ ತಗೊಂಡಾಗ ಮಾತ್ರ ಕರೆಕ್ಟಾಗಿ ಕಂಪ್ಲೀಟ್ ಆಗ್ತಾವ. ಇಲ್ಲ ಅಂದ್ರೆ ಬೇರೆ ಬೇರೆ ವ್ಯಾಲ್ಯೂಸ್ ಬಂದು ಅಂದ್ರೆ ಅದರ ಪ್ರತಿಬಿಂಬದ ಲಕ್ಷಣ ಕೂಡ ಬೇರೆ ಬೇರೆ ಆಗ್ತಾವ. ಹಾಗಾಗಿ ಇಲ್ಲಿ ಏನ್ ಹೇಳ್ಯಾರ ಹೇಳ್ರಿ, ಸಂಗಮದೂರನ ಪೀನ ಮಸೂರ ಅಂತ ಹೇಳ್ಯಾರ. ನಾನು ಈಗಾಗಲೇ ಹೇಳಿದೆ, ಪೀನ ಮಸೂರದೊಳಗ ವಸ್ತುವನ್ನ ಲಂಬವಾಗಿ ಪ್ರಧಾನಾಕ್ಷದ ಮೇಲೆ ಇಟ್ಟಾರ ಅಂತ ಅವ್ರು ಹೇಳ್ಯಾರ. ಪ್ರಧಾನಾಕ್ಷದ ಮೇಲೆ ಲಂಬವಾಗಿ ಇರಿಸ್ಯಾರ. ಮಸೂರದಿಂದ 15 ಸೆಂಟಿಮೀಟರ್ ದೂರ ಐತಿ. ಇದು 15 ಸೆಂಟಿಮೀಟರ್ ದೂರ ಐತಿ. ಓಕೆ, 15 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಪ್ರತಿಬಿಂಬ ಸ್ವಭಾವ ಮತ್ತು 10 ಸೆಂಟಿಮೀಟರ್ ಸಂಗಮ, ಇದು 10 ಸೆಂಟಿಮೀಟರ್. ಓಕೆ, ಹಂಗಾರೆ ಸಂಗಮ ದೂರ ಇಲ್ಲಿ ಪೀನ ಮಸೂರದ ಎಲ್ಲಿರುತ್ತಂದ್ರ ಮುಂಭಾಗದೊಳಗಿರೋದ್ರಿಂದ ಇದನ್ನ ಪಾಸಿಟಿವ್ ಸಂಕೇತ ತಗೊಳ್ಬೇಕು. ಹಂಗಾರೆ ಏನ್ ಕೊಟ್ಟಾರ ಡಾಟಾ ಅಂತ ಮಾಡೋಣ. ಎಚ್ ಅಂತ ಕೊಟ್ಟಾರ. ಇದು ಎದ್ರದ್ರಿ ವಸ್ತು ಕೊಟ್ಟಾರ. ದೇರ್ಫೋರ್ H is equal to 4 ಸೆಂಟಿಮೀಟರ್. ಓಕೆ, ಇನ್ನು ನೆಕ್ಸ್ಟ್ 10 ಸೆಂಟಿಮೀಟರ್ ಸಂಗಮ ದೂರ ಇರುವ ಅಂದ್ರೆ F is equal to ಸಂಗಮ ದೂರ ಎಲ್ಲಿ ಬರುತ್ತೆ, ದೇರ್ಫೋರ್ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ 10 ಸೆಂಟಿಮೀಟರ್ ಮುಂಭಾಗದೊಳಗೆ ಬರುತ್ತೆ. ಲಂಬವಾಗಿ ವಸ್ತುವು ಮಸೂರದಿಂದ 15 ಸೆಂಟಿಮೀಟರ್ ದೂರದಲ್ಲಿದೆ. U is equal to ನೋಡ್ಲಿ, U ಯಾವಾಗ್ಲೂ ಯಾವ ಕಡೆ ಇರುತ್ತೆ, ಓ ದಿಂದ ಲೆಫ್ಟ್ ಸೈಡ್ ಅಂದ್ರೆ ಅದು ಯಾವಾಗ್ಲೂ ನೆಗೆಟಿವ್ ಸೈನ್ ಇರುತ್ತೆ. ದೇರ್ಫೋರ್ -15 ಸೆಂಟಿಮೀಟರ್. ಇವು 3 ಕೊಟ್ಟಾರ. ಪ್ರತಿಬಿಂಬದ ಸ್ವಭಾವ, ಗಾತ್ರ, ಸಣ್ಣ, ಈ ಚಿಹ್ನೆಗಳನ್ನು ತೆಗೆದುಕೊಳ್ಳೋದ್ರಲ್ಲೇ ನಮ್ಮ ಜಾಣ್ಮೆ ಇರೋದು. ಮುಂದೆಲ್ಲ ನಿಮ್ಗೆ ಗೊತ್ತದ. ಹಾಗಾಗಿ ದೇರ್ಫೋರ್ ಹೆಂಗ ದರ್ಪಣದ ಒಂದು ರಿಲೇಷನ್ ಮೇಲೆ ವಸ್ತುವಿನ ದೂರ, ಪ್ರತಿಬಿಂಬ ದೂರ ಮತ್ತು ಸಂಗಮ ದೂರಕ್ಕಿರುವಂತ ಒಂದು ಸಂಬಂಧ ಐತೋ, ಹಾಗೆ ಮಸೂರಕ್ಕೆ ಸಂಬಂಧಪಟ್ಟಂತದ ಕೂಡ ಮಸೂರದ ಸೂತ್ರ ಅಂತ ಕರಿತೀವಿ. ಅದು ಏನೈತಿ ಅಂದ್ರೆ 1/v - 1/u ಈಸ್ ಈಕ್ವಲ್ ಟು 1/f ಅಂತ ಕರಿತೀವಿ. ಇಟ್ ಈಸ್ ದ ಏನಂದ್ರೆ ಲೆನ್ಸ್ ಫಾರ್ಮುಲಾ ಅಂತ ಕರಿತೀವಿ. ಇದನ್ನ ಮಸೂರದ ಸೂತ್ರ ಅಂತ ಕರಿತೀವಿ. ಹಂಗಾರೆ ಏನ್ ಡಿಫ್ರೆನ್ಸ್ ಐತಿ? ಇನ್ನೊಂದು ನಿಮ್ಗೆ ಮಿರರ್ ಸೂತ್ರ ಗೊತ್ತೈತಿ, ದರ್ಪಣದ ಸೂತ್ರ 1/v
ಪ್ಲಸ್ 1/u ಇಸ್ ಈಕ್ವಲ್ ಟು 1/f. ಇದು ದರ್ಪಣದ, ಹಂಗೆ ಇಲ್ಲಿ ಬಂದೈತಿ ಅಂತ ಡಿಫ್ರೆನ್ಸ್ ಹೇಳ್ತಿದ್ದೀನಿ. ಇದು ಮಸೂರದ್ದು, ಇದು ಮಸೂರದ ಸೂತ್ರ, ದರ್ಪಣ ಸೂತ್ರ. ನೋಡ್ರಿ ಇವ್ ನೆನಪಿಡೋದು ಸ್ವಲ್ಪ ಕಷ್ಟ. ಏನು, ಮೈನಸ್ ಮಧ್ಯದೊಳಗೆ ಬಂದಿರೋದು ಮೈನಸ್ ಮತ್ತು ಪ್ಲಸ್ ಇವೆರಡು ಅಷ್ಟೇ ಡಿಫ್ರೆನ್ಸ್ ಆಗ್ತಾವೆ. ಆದ್ರಿಂದ ಒಂದನ್ನು ಪರ್ಮನೆಂಟ್ ಆಗಿ ನೆನಪಿಟ್ಟುಕೊಳ್ಳಿಕ್ಕೆ ಒಂದೇ ಒಂದು ಸಂಕೇತವನ್ನು ಉಪಯೋಗ ಮಾಡ್ಕೋಬೇಕು. ನಾನು ಹೇಳ್ತಿದ್ದೀನಿ ನೋಡ್ರಿ, ಮಸೂರ. ಮಸೂರ ಇಟ್ ಮೀನ್ಸ್ ಮೈನಸ್. ಮಸೂರ ಮೀನ್ಸ್ ಮೈನಸ್. ಸೇಮ್ ಇದು 1/v 1/u is equal to 1/f. ಬಟ್ ಇಲ್ಲಿ ಮಧ್ಯದೊಳಗೆ 1/v ಮತ್ತು 1/u ಮಧ್ಯದೊಳಗೆ ಮಸೂರದಿತ್ತಂದ್ರೆ ಮೈನಸ್ ಇರುತ್ತೆ. ದರ್ಪಣ ಮೀನ್ಸ್ ಧನ, ಅಂದ್ರೆ ಪ್ಲಸ್ ಧನ ಇರುತ್ತೆ. therefore 1/v ಪ್ಲಸ್ 1/v. ಹೀಗೆ ಈ ನೆಮೋನಿಕ್ಗಳ ಸಹಾಯದಿಂದ ನೀವು ಸಾಕಷ್ಟು ಪರ್ಮನೆಂಟ್ ಆಗಿ ನೆನಪಿಡಬಹುದು ಈ ಎರಡು ಅಂಶಗಳನ್ನು. ಹಾಗಾಗಿ ಇಲ್ಲಿ ಏನು ಮಸೂರ ಇರೋದ್ರಿಂದ ನಾನು ಮಸೂರದ ಸೂತ್ರವನ್ನ ನಾನು ಬರ್ಕೊಳ್ತಿದ್ದೀನಿ. ಏನು, 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f. 1/v ವಿನ ಕಂಡು ಹಿಡಿಬೇಕಾಗೈತಿ, ಗೊತ್ತಿಲ್ಲ ಅದಲ್ಲ. ಮತ್ ಮುಂದೆ ಏನ್ ಹೇಳ್ರಿ ಅವರು, ಗಾತ್ರ ಕಂಡಿಡಿ ಅಂತ ಹೇಳ್ಯಾರ, h' ಗೊತ್ತಿಲ್ಲ, ವರ್ಧನೆಯನ್ನ ಕಂಡಿಡಿ ಅಂತ ಹೇಳ್ಯಾರ, m ಇಸ್ ಈಕ್ವಲ್ ಟು ಗೊತ್ತಿಲ್ಲ. ಈ ಮೂರನ್ನು ನಾವು ಕಂಡುಹಿಡಿಬೇಕಾಗಿದೆ. ಓಕೆ, ಹಂಗಾರ ಇದ್ರೊಳಗೆ ಬೆಲೆನ ಆದೇಶ ಮಾಡ್ರಿ. 1/v ನಾನು ವಿನ ಕಂಡುಹಿಡಿಯೋದ್ರಿಂದ ನಾನೇನ್ ಮಾಡ್ತೀನಿ, 1/v ಸಮನಾಗಿ ಮಾಡ್ಕೊಳ್ತಿದ್ದೀನಿ. 1/v ಈಸ್ ಈಕ್ವಲ್ ಟು 1/f. ಈ 1/u ಮೈನಸ್ ಇದ್ದು ಈ ಕಡೆ ಬಂದ್ರೆ ಪ್ಲಸ್ 1/u ಆಗ್ತದೆ. ಈಸ್ ಈಕ್ವಲ್ ಟು 1/f ಅಂದ್ರೆ ಇಟ್ ಮೀನ್ಸ್ ಪ್ಲಸ್ 10. ಓಕೆ, ಪ್ಲಸ್ u ಅಂದ್ರೆ 1/-15 ಅಂತ ಐತಿ. ಓಕೆ, ಈಸ್ ಈಕ್ವಲ್ ಟು 1/v. 1/v ಈಸ್ ಈಕ್ವಲ್ ಟು ಎರಡುಗಳ ಲಸ 10 ಮತ್ತು 15 ಲಸ 30 ಆಗತ್ತೆ. LCM 30 ಆಗುತ್ತೆ. 10 3 30, 15 30, 3 1 3 ನೋಡ್ಲೆ, ಪ್ಲಸ್ ಭಾಗಲೆ ಮೈನಸ್ ಮೈನಸ್, 2 1 2. ಈ ಚಿಹ್ನೆಗಳನ್ನ ಲೆಕ್ಕ ಮಾಡೋದು ನಾವು ಗಮನದಾಗಿಡ್ಬೇಕು. therefore is equal to 3 ಒಳಗೆ 2 ಹೋದ್ರೆ 1 1/30. 1/v is equal to 30. therefore v is equal to plus 30 ಸೆಂಟಿಮೀಟರ್. ಹಂಗಾರೆ ನಮ್ಗೆ ಗೊತ್ತಾಯ್ತು ಪ್ರತಿಬಿಂಬದ ದೂರ ಎಲ್ಲೈತಿ ಅಂದ್ರೆ ದರ್ಪಣದ ಮುಂಭಾಗ ಐತಿ, ಅಂದ್ರೆ ಈ ಸೈಡ್ ರೈಟ್ ಸೈಡ್ ಐತಿ. ರೈಟ್ ಸೈಡ್ ಎಲ್ಲೋ ಮೂಡೈತಿ. ಅದು ಎಷ್ಟು ದೂರ ಐತಿ ಅಂತಂದ್ರೆ ದೃಕ್ಕೇಂದ್ರದಿಂದ 30 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಅರ್ಥ. 10 ಸೆಂಟಿಮೀಟರ್ ಸಂಗಮ ದೂರ ಐತಿ. ಇನ್ನು 10 ಸೆಂಟಿಮೀಟರ್ 2f2 ಇರುತ್ತೆ. ಅದರಿಂದ 10 ಸೆಂಟಿಮೀಟರ್ ದೂರದೊಳಗೆ ಇಮೇಜ್ ಮೂಡೈತಿ ಅಂತ ನನಗೊಂದು ರ್ಯಾಂಡಮ್ ಆಗಿ ಗೊತ್ತಾಗ್ತದೆ. ಓಕೆ, ಮುಂದೇನು ಹೇಳ್ಯಾರ ಹೇಳ್ರಿ ಅವರು, ಪ್ರತಿಬಿಂಬದ ಸ್ಥಾನ ಗಾತ್ರ ಕಂಡುಹಿಡ್ರಿ, ಸ್ವಭಾವ. ಸ್ಥಾನ ಗೊತ್ತಾಯ್ತು, ಈ ಗಾತ್ರ ಕಂಡುಹಿಡಿದ್ವಿ ಅಂದ್ರೆ ಸ್ವಭಾವವನ್ನ ನಾವು ಹೇಳ್ಬೋದು. ಓಕೆ, ಗಾತ್ರವನ್ನ ಗಾತ್ರದ ರಿಲೇಷನ್ ನನಗೆ ಗೊತ್ತೈತಿ. ಏನು ಅಂತಂದ್ರ m ಇಸ್ ಈಕ್ವಲ್ ಟು ಏನೇನು ಕೊಟ್ಟಾಗ, ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರ ಕೊಟ್ಟಾಗ ಅದರ ವರ್ಧನೆ ಏನಾಗಿರ್ತೈತಿ ಅಂದ್ರೆ h'/h ಆಗಿರ್ತೈತಿ. ಸೇಮ್ ಮಿರರ್ಗೆ ಮತ್ತು ಲೆನ್ಸ್ಗೆ ಎರಡಕ್ಕೂ ಕೂಡ ಸೇಮ್ ಇದೆ ವರ್ಧನೆ ಕಂಡುಹಿಡಿಯುವಂಥದ್ದು. ಬಟ್ ನೆಕ್ಸ್ಟ್ m ಇಸ್ ಈಕ್ವಲ್ ಟು ಏನು, ಪ್ರತಿಬಿಂಬದ ದೂರ ಮತ್ತು ವಸ್ತುವಿನ ದೂರ ಕೊಟ್ಟಾಗ ಅದರ ವರ್ಧನೆ ಏನಾಗಿರ್ತೈತಿ ಅಂದ್ರೆ v/u ಆಗಿರ್ತೈತಿ. ಇಷ್ಟ ಸಿಂಪಲ್. ಇದು ಎದರ್ದಿದು, ಮಸೂರಕ್ಕೆ ಸಂಬಂಧಪಟ್ಟಂತದ್ದು. ಓಕೆ, ಇದು ಹಂಗ ನೆನಪಿಸ್ಕೊಳ್ರಿ. ಇದು ಇದೇ ಎಟ್ ಎ ಟೈಮ್ ಬಂದಿದೆ ಅಂತ ಹೇಳಿ. ದರ್ಪಣದ್ದು ಕೂಡ ಹೆಂಗೈತಿ ಅಂತ ಹೇಳಿದ್ರೆ, ದರ್ಪಣಕ್ಕೆ ನಾವು ಡಿಫರೆನ್ಸ್ ನೋಡತ್ತೀವಿ ಅಂದ್ರೆ ಪರ್ಮನೆಂಟ್ ಆಗಿ ನಮ್ಮ ನೆನಪಿಡ್ತೈತಿ. ಯಾವಾಗ್ಲೂ ನಾವು ಯಾವ್ದನ್ನೇ ನೆನಪಿಟ್ಕೊಳ್ಬೇಕಾದಾಗ ಹೋಲಿಕೆ, ವ್ಯತ್ಯಾಸ, ಮೊದಲ ವಿಂಗಡಣೆ, ಇವುಗಳ ಮೂಲಕ ನಾವು ಅನೇಕ ಅಂಶಗಳನ್ನು ನಾವು ಡಿಟೆಕ್ಟಿವ್ ಆಗಿ ಅನಾಲಿಸಿಸ್ ಆಗಿ ತಿಳ್ಕೊಂಡಾಗ ಮಾತ್ರ ನಮ್ಗೆ ಅನೇಕ ಅಂಶಗಳು ನೆನಪಿಡಿತಾವು. ಹಾಗೇನೆ ಇಲ್ಲಿ ಡಿಫ್ರೆನ್ಸಿಯೇಟ್ ಮಾಡ್ಕೊಂಡು ನೆನಪಿಟ್ಕೊಳ್ಳೋಣ. ಎಂ ಅಂದ್ರೆ ಇಲ್ಲಿ ದರ್ಪಣಕ್ಕೆ ಎಂ ಬಂದ್ರೆ h'/h, ವೆರಿ ಸಿಂಪಲ್. ಬಟ್ ಇಲ್ಲಿ ಇನ್ನೊಂದು ಏನ್ ಕೊಟ್ಟಾಗ ವರ್ಧನೆ ಏನಾದ್ರೂ ಪ್ರತಿಬಿಂಬದ ದೂರ ಮತ್ತು ವಸ್ತುವಿನ ದೂರವನ್ನು ಕೊಟ್ಟಾಗ ಅದರ ವರ್ಧನೆ ಏನಾಗಿರ್ತೈತಿ ಅಂದ್ರೆ -v/u ಆಗಿರ್ತೈತಿ. ಎಲ್ಲಿ ದರ್ಪಣದಲ್ಲಿ ಇತ್ತು. therefore ನಾವು ಅದನ್ನ ಇದು ಹೆಂಗೆ ಬರ್ತಿದ್ವಿ, m is equal to h'/h is equal to -v/u ಅಂತ ಬರಿತಿದ್ವಿ. ಬಟ್ ಇಲ್ಲಿ ಏನೈತಿ, ಬಹಳ ಸಿಂಪಲ್. h'/h is equal to v/u ಅಂತ. ಇದು ಮಸೂರದ ವರ್ಧನೆಗೆ ಇರುವಂತ ಸಂಬಂಧ. ಎದೆದಕ್ಕ, ಪ್ರತಿಬಿಂಬದ ಎತ್ತರ, ವಸ್ತುವಿನ ಎತ್ತರ, ಪ್ರತಿಬಿಂಬದ ದೂರ, ವಸ್ತುವಿನ ದೂರ ಕೊಟ್ಟಾಗ ಅದರ ವರ್ಧನೆಗೆ ಸಂಬಂಧಪಟ್ಟಂತ ಏನು ಸಂಬಂಧದ ಸೂತ್ರ ಈ ರೀತಿಯಾಗಿರುತ್ತೆ. therefore ಇಲ್ಲಿ
ಇದರ ಗಾತ್ರ ಕಂಡು ಹಿಡಿಬೇಕಾಗಿತ್ತು ನಾನು. ಗಾತ್ರ therefore ಏನೈತಿ h ಡ್ಯಾಶ್ ಬೈ h ಇಸ್ ಈಕ್ವಲ್ ಟು v ಬೈ u. ನಾನು ಗಾತ್ರ ಕಂಡು ಹಿಡಿಬೇಕಾಗಿತ್ತು, ಪ್ರತಿಬಿಂಬದ ಗಾತ್ರ. ಏನು h ಈ ಕಡೆ ಬಂದ್ರೆ h v ಡಿವೈಡೆಡ್ ಬೈ u ಅಂತ. ಇದ್ರೊಳಗೆ ನಾವು ಬೆಲೆಯನ್ನು ಆದೇಶ ಮಾಡೋಣ. h ಅಂದ್ರೆ ಕೊಟ್ಬಿಟ್ಟಿದ್ದಾರೆ ನಾವೀಗ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತೇಳಿ. 4 ಇಂಟು ಬ್ರೋಕೆಟ್ ವಿ ಅಂತಂದ್ರೆ ನಾವು ಕಂಡು ಹಿಡಿದಿದ್ದೀವಿ ಈಗ +30. ಓಕೆ, ಡಿವೈಡೆಡ್ ಬೈ ಯು ಅಂದ್ರೆ ಇಲ್ಲಿ ನಾವು ಕೊಟ್ಬಿಟ್ಟಿದಾರಲ್ಲ ಏನಂತ -15 ಅಂತ. ಈಸ್ ಈಕ್ವಲ್ ಟು 15 ಅಂದ್ಲೇ 15 ಅದಲ್ಲ, 4 8. ಇಷ್ಟಕ್ಕೆ ಮುಗಿತಾ ಇದು? ಇಲ್ಲ, ಸೈನ್ಗಳನ್ನ ನೋಡ್ಬೇಕು. ಸೈನ್ ನೋಡ್ರಿ, ಪ್ಲಸ್ ಭಾಗಲೆ ಮೈನಸ್, -8 ಸೆಂಟಿಮೀಟರ್, -8 ಸೆಂಟಿಮೀಟರ್. ಹಂಗಾದ್ರ ಇದ್ರ ಮೂಲಕ ನನಗೆ ಏನ್ ಆಗುತ್ತೆ, ಸ್ವಭಾವವನ್ನ ನಾನು ಕಂಡುಹಿಡಿತೀನಿ. ಸ್ವಭಾವವನ್ನ ಏನು, ಇನ್ನೊಂದು ಕೇಳ್ಯಾರ ಅವರಲ್ಲಿ, ಏನಂತ ವರ್ಧನೆಯನ್ನ ಕಂಡುಹಿಡ್ರಿ ಅಂತ ಹೇಳ್ಯಾರ. ವರ್ಧನೆಯನ್ನ ಏನ್ ಕಂಡುಹಿಡಿ, ಎಷ್ಟು ಪ್ರಮಾಣದಲ್ಲಿ ಅದು ಪ್ರತಿಬಿಂಬ ವರ್ಧಿಸಿದೆ, ಎದರಷ್ಟು, ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರವು ಎಷ್ಟು ಪಟ್ಟು ಅಥವಾ ಎಷ್ಟರಷ್ಟು ಅದು ವರ್ಧಿಸಿದೆ ಅನ್ನೋದನ್ನ ಕಂಡುಹಿಡಿ ಅಂತ ಹೇಳ್ಯಾರ. therefore m is equal to, ನನಗೆ u ಗೊತ್ತೈತಿ, v ಗೊತ್ತೈತಿ, ಆದ್ರಿಂದ ನಾನು v ಬೈ u ಅನ್ನ ಮಾಡ್ತೀನಿ. v ಬೈ u ಎದಕ್ಕೆ ಸಂಬಂಧಪಟ್ಟಂಗೆ, ಎರಡು ದೂರ ಗೊತ್ತದವಲ್ಲ, ಎರಡು ದೂರ ಗೊತ್ತದವು, ಎರಡು ಎತ್ತರನೂ ಗೊತ್ತದವು. ಎತ್ತರದ ಮೂಲಕರೂ ಮಾಡ್ಬೋದು, ದೂರದ ಮೂಲಕ ಆದ್ರೂ ಮಾಡ್ಬೋದು. ಹಂಗಾರೆ ನಾನು ಇದರಿಂದ ಮಾಡ್ತೀನಿ ಅಂತಂದ್ರ ನೋಡ್ರಿ, ಎರಡು ಸೇಮ್ ಬರ್ತೈತಿ. ಮೊದಲ ಎರಡು ಗೊತ್ತದ ನನಗೆ, ಏನೈತಿ, ಯು ಗೊತ್ತೈತಿ, ವಿನೂ ಕಂಡು ಹಿಡಿದಿದ್ದೀನಿ, ಅದ್ರ ಮೂಲಕನೂ ಮಾಡ್ಬೋದು. therefore u is equal to ವಿ ಅಂತಂದ್ರೆ ಎಷ್ಟೈತಿ ಕಂಡು ಹಿಡಿದಿದ್ದೀವಿ, +30 ಡಿವೈಡೆಡ್ ಬೈ ಯು ಅಂದ್ರೆ -15 ಐತಿ. therefore 15 ಅಂದ್ಲೇ 15 ಪ್ಲಸ್ ಬಾಗ್ಲೆ -2 ರಷ್ಟು. ವರ್ಧನೆ ಯಾವಾಗ್ಲೂ ರಸ್ಟ್ ಇರುತ್ತೆ. therefore m ಅಂದ್ರ -2 ಅಂದ್ರ 2ರಷ್ಟು ಅದು ತಲೆ ಕೆಳಕಾಗಿ ಐತಿ ಅಂತ ಅರ್ಥ. ಓಕೆ, ಅದನ್ನ ಇದ್ರ ಮೂಲಕನೂ ಮಾಡ್ಬೋದು ನೀವು. ಏನು, h ಈ ಇನ್ನೊಂದು ರಿಲೇಷನ್ ಇಂದ ಮಾಡ್ಬೋದು. ಯಾಕಂದ್ರೆ ಇವೆರಡು ನನಗೆ ಗೊತ್ತದವ, ಏನಂತ h ಡ್ಯಾಶ್ ಬೈ h ಅಂತೇಳಿ. therefore h ಡ್ಯಾಶ್ ನಾವ್ ಈಗಾಗಲೇ ಕಂಡು ಹಿಡಿದೀವಿ, -8 ಅಂತ, ಡಿವೈಡೆಡ್ ಬೈ h ಎಷ್ಟೈತಿ, 4 ಐತಿ, ಈಸ್ ಈಕ್ವಲ್ ಟು -2 ಅಂತ. ಹಂಗಾರೆ ಎಂ ಎಷ್ಟು ಪಟ್ಟು ದೊಡ್ಡದೈತಿ ಅಂತ ಹೇಳ್ತೀವಿ ಅಂದ್ರೆ 2 ಪಟ್ಟು ದೊಡ್ಡದೈತಿ ಅಂತ ಹೇಳ್ತೀವಿ. 4 ಸೆಂಟಿಮೀಟರ್ ವಸ್ತು ಐತಿ, ಪ್ರತಿಬಿಂಬ ಎಷ್ಟು ಮೂಡೈತಿ ಅಂತಂದ್ರೆ ಅದ್ರ ಗಾತ್ರ 8 ಐತಿ. ಹಂಗಾರೆ 8 ಐತಿ ಅಂದ್ರೆ ಅದ್ರ ಎಷ್ಟರಷ್ಟು ವರ್ಧನೆ ಆಗೈತಿ ಅಂದ್ರೆ 2ರಷ್ಟು ವರ್ಧನೆ ಆಗೈತಿ. ಮೈನಸ್ ಸೈನ್ ಎದಕ್ಕೈತಿ ಅಂದ್ರೆ ಅದು ತಲೆ ಕೆಳಗಾಗಿ ವರ್ಧಿಸಿದೆ ಅಂತ ಇದನ್ನ ಹೇಳ್ತೈತಿ. -2 ಇಟ್ ಮೀನ್ಸ್ ತಲೆ ಕೆಳಗಾಗಿದೆ, ಸತ್ಯವಾಗಿದೆ. ಹಂಗಾರೆ therefore ಸ್ವಭಾವ ಬರಿಬೇಕಾಗೈತಿ. ನಾನು ಸ್ವಭಾವ ಏನಂತ ಬರಿಬಹುದು ಅಂದ್ರ ನೋಡ್ರಿ, ಇಲ್ಲಿ ವಸ್ತುವಿನ ಹತ್ರ ಐತಿ, ಫೋಕಲ್ ಲೆಂಗ್ತ್ ಯು ಕೊಟ್ಟಾರ, ಇಲ್ಲಿ ವಿ ಕೊಟ್ಟಿದೀವಿ. ವಿನೂ ಕೂಡ ಪ್ಲಸ್ ಬಂದಿರೋದ್ರಿಂದ ರೈಟ್ ಸೈಡ್ಗೆ ಮಸೂರದ ಪಿನ ಮಸೂರದ ರೈಟ್ ಸೈಡ್ ಬಿದ್ದಿರತೈತಿ. ಇಲ್ಲಿ ನಾವು ಅದ್ರ ಮೇಲೆ ನಾವು ಗಮನ ಹರಿಸ್ಬೇಕು ಅಂದ್ರೆ ಸ್ಥಾನ. ಓಕೆ, ಸ್ಥಾನ ಅಂತರೂ ಪ್ಲಸ್ ಒಳಗೆ ಐತಿ, ಮಸೂರದ ಮುಂಭಾಗ ಬಿದ್ದೈತಿ. ಗಾತ್ರ ನೋಡ್ರಿ ಮೈನಸ್ ಒಳಗೆ ಇರೋದ್ರಿಂದ ಯಾವಾಗ್ಲೂ ನನಗೆ ಗೊತ್ತೈತಿ, ಪ್ರಧಾನ ಅಕ್ಷರ ಕೆಳಗೆ ಬಂದ್ರೆ ಇಟ್ ಇಸ್ ಎ ನೆಗೆಟಿವ್ ಅಂತ ನನಗೆ ಕಾರ್ಟೇಶಿಯನ್ ಹೊಸ ನಿಯಮ ಗೊತ್ತೈತಿ. ಹಾಗಾಗಿ ಸ್ವಭಾವ ತಲೆ ಕೆಳಗಾಗಿ ಅಂದ್ರೆ ಉಲ್ಟಾ ತಲೆ ಕೆಳಗಾಗಿ, ಮತ್ತು ಏನ್ ಬರ್ತೈತಿ ಇಲ್ಲಿ ವಸ್ತುವಿನಕ್ಕಿಂತ ನೋಡ್ರಿ, ವಸ್ತು 4 ಸೆಂಟಿಮೀಟರ್ ಆದ್ರೆ 8 ಸೆಂಟಿಮೀಟರ್ ಐತಿ. ಎಷ್ಟು ಪಟ್ಟು ಹೆಚ್ಚಿಗೆ ಆಗೈತಿ, 2 ಪಟ್ಟು ಆಗೈತಿ. ಆದ್ರಿಂದ ವಸ್ತುವಿಗಿಂತ ದೊಡ್ಡದು. ಅಲ್ಲನೆ ತಲೆ ಕೆಳಗಾಗೈತಿ ಐತಿ ಅಂತಂದ್ರೆ ಅದರ ಅರ್ಥ ಅದು ಒಂದು ಸತ್ಯ ಪ್ರತಿಬಿಂಬ. ಪರದೆ ಮೇಲೆ ಹಿಡಿಬಹುದು, ಸತ್ಯ ಪ್ರತಿಬಿಂಬ ಅಂತ. ಹೀಗೆ ಇಲ್ಲಿಗೆ ಇದು 3 ಅಂಕದ ಪ್ರಶ್ನೆ ಕಂಪ್ಲೀಟ್ ಆಗ್ತೈತಿ. ನಾನು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬಂದಿದ್ದೀನಿ. ಇದನ್ನ ನೀಟಾಗಿ ನಾವು ಒಂದು 2 ನಿಮಿಷದೊಳಗೆ ನಾವು ಈ ಲೆಕ್ಕವನ್ನ ಬಿಡಿಸ್ಬೋದು. ಬಟ್ ಚಿಹ್ನೆಗಳನ್ನ ತಗೊಳ್ಳುವಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕ. ಎದರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ, ನಾವು ಮಸೂರ ತಗೊಂಡ್ರೆ ಅದರ ಪ್ರತಿಬಿಂಬದ ಲಕ್ಷಣಗಳು ಗೊತ್ತಾದ್ರೆ ಮಾತ್ರ ನನಗೆ ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಬರ್ತೈತಿ ಅಂತ ಹೇಳ್ತಾ, ಸ್ನೇಹಿತರೆ ಮತ್ತೆ ಒಂದು ಸಮಸ್ಯೆಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು, ನಮಸ್ಕಾರ.